ರಾಜಣ್ಣ ಅವರ ವಿಚಾರಕ್ಕೆ ಬರೋಣ ಈಗ. ಅವಾಗೆಲ್ಲ ಹೇಳ್ಕೊಂಡ್ಬಿಟ್ಟು ನವೆಂಬರ್ ಕ್ರಾಂತಿಯ ವೀರರು ಶೂರ ಆದಂಥ ರಾಜಣ್ಣ ಅವ್ರಿಗೆ ಪತ್ರ ಬರೆದಿದ್ದಾರಂತೆ. ಅದೇ ವೋಟ್ ಚೋರಿ ವಿಚಾರದಲ್ಲಿನೇ ಅದೇ ಹೇಳಿಕೆಯನ್ನ ಕೊಟ್ಬಿಟ್ಟು ಮಂತ್ರಿ ಸ್ಥಾನವನ್ನ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ರು. ಸ್ಯಾಕ್ ಹಿಮ್ ಅಂತ ಹೇಳಿ ಕಳಿಸಿದ್ರು ರಾಹುಲ್ ಗಾಂಧಿ ಅವರು. ಈಗ ರಾಜಣ್ಣ ಅವರ ಪತ್ರ ಸಮರ ಏನಿದು? ನವೆಂಬರ್ ಕ್ರಾಂತಿಯನ್ನ ಹುಟ್ಟು ಹಾಕಿದಂತ ರಾಜಣ್ಣ ಅವರಿಂದ ಈಗ ಪತ್ರ ಕ್ರಾಂತಿ ಅಂತೆ. ರಾಹುಲ್ ಗಾಂಧಿಗೆ ಪತ್ರ ಬರೆದು ಒಂದೇ ಕಲ್ಲಿಗೆ 3 ಹಕ್ಕಿ ಹೊಡೆಯೋ ತಂತ್ರವನ್ನ ಮಾಡಿದ್ದಾರೆ. ಆಪ್ತ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್, ತಮ್ಮ ಮೇಲಿನ ಆರೋಪಕ್ಕೆ ಒಂದು ಸ್ಪಷ್ಟನೆ, ತಮ್ಮ ವಿರುದ್ಧ ತಪ್ಪು ಮಾಹಿತಿ ಕೊಟ್ಟವರ ಮೇಲೆ ಕ್ರಮಕ್ಕೆ ಮನವಿ, ಸಿಎಂ ಬದಲಾವಣೆ ಮಾಡದಂತೆಯೂ ಕೂಡ ಪರೋಕ್ಷ ಮನವಿಯನ್ನ ರಾಜಣ್ಣ ಅವರು ಮಾಡಿದ್ದಾರಂತೆ. ಸ್ಯಾಕ್ ಹಿಮ್ ಅಂದ ನಂತರ ಅವರ ಪತ್ರಕ್ಕೆ ಅಷ್ಟೊಂದು ಮಹತ್ವವನ್ನ ಕೊಡ್ತಾರ ರಾಹುಲ್ ಗಾಂಧಿ ಅವರು? ಅಷ್ಟೆಲ್ಲ ದೇಶದಲ್ಲಿ ಮಾನ ಹರಾಜಾಗೋ ರೀತಿಯಲ್ಲಿ ಹೇಳಿದ ನಂತರ ಅವ್ರು ಇವ್ರ ಮಾತನ್ನ ಕೇಳ್ತಾರ? ಗೊತ್ತಿಲ್ಲಪ್ಪ ಏನು ಅಂತೇಳಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಯಾವ ರೀತಿಯಾದಂಥ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ? ರಾಹುಲ್ ಗಾಂಧಿ ಅವರಿಗೆ ಏನಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜಣ್ಣ ಅವರು? ಮೊದಲನೇದಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಯತ್ನವನ್ನು ಮಾಡಿದ್ದಾರೆ. ಆ ಯತ್ನಕ್ಕೆ ಅಥವಾ ಅನುಮತಿಯನ್ನು ಕೇಳಿ ಪತ್ರವನ್ನು ಬರೆದಿರುವಂಥದ್ದು, ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನುವಂಥ. ಯಾಕಂದರೆ ಅವ್ರನ್ನ ಸಚಿವ ಸ್ಥಾನದಿಂದ ಸ್ಯಾಕ್ ಮಾಡಿದ ನಂತರದಲ್ಲಿ ಅವರು ಸಾಕಷ್ಟು ಬಾರಿ ಭೇಟಿಗೆ ಪ್ರಯತ್ನ ಪಟ್ಟು ಸಿಕ್ಕಿಲ್ಲ ಅಪಾಯಿಂಟ್ಮೆಂಟ್ ಅನ್ನೋ ಕಾರಣಕ್ಕೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಸಾಕಷ್ಟು ವಿಸ್ತೃತವಾದ ವಿಚಾರಗಳನ್ನ ಬರೆದಿದ್ದಾರೆ. ಅದು 2013, 2023ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಸಿದ್ದರಾಮಯ್ಯ ಅವರೇ ಕಾರಣ ಅನ್ನುವಂಥದ್ದು, ಅಂಥ ಪ್ರಭಾವಿ ಅಹಿಂದ ನಾಯಕರು ಅವರು ಅನ್ನುವ ಮೂಲಕವಾಗಿ, ಅಂದರೆ ಪವರ್ ಶೇರಿಂಗ್ನ ನಿರ್ಣಾಯಕ ಹಂತದಲ್ಲಿ ಬರೆದಿರುವಂಥ ಪತ್ರದಲ್ಲಿ ಅದರ ಅಗತ್ಯ ಇಲ್ಲ, ಪವರ್ ಶೇರಿಂಗ್ ಆಗಬಾರ್ದು ಅಂತ, ಆದರೆ ಸಮಸ್ಯೆ ಆಗುತ್ತೆ ಅನ್ನುವ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರಿಂದಲೇ ಪಕ್ಷ ಗಟ್ಟಿಯಾಗಿ ಉಳಿದಿದೆ ಅನ್ನುವಂಥ ಅರ್ಥದಲ್ಲಿ ಪತ್ರವನ್ನು ಬರೆದು ಒಂದು ಹಂತ. ಎರಡನೇದಾಗಿ, ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಕಡೆ ಹಿನ್ನಡೆದಂತೆ ರಾಜ್ಯದಲ್ಲೂ ಆಗುವಂಥ ಹಿನ್ನಡೆಗೆ ಕೆಪಿಸಿಸಿ ವತಿಯಿಂದ ಬೇಲೋಗಳ ವಿಚಾರದಲ್ಲಿ ಆಗುವಂಥ ತೀರ್ಮಾನ, ಅದು ಕೆಪಿಸಿಸಿ ಅಧ್ಯಕ್ಷರ ಕಾರಣ ಹಿನ್ನಡೆಗೆ ಅನ್ನುವಂಥ ರೀತಿಯಲ್ಲಿ ಬರೆದಿರುವಂಥದ್ದು ಕೂಡ ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕೌಂಟರ್ ಮಾಡಿ ಬರೆದಿರುವಂಥ ಪತ್ರ. ಒಂದು ಕಡೆ ತಮಗೆ ಸಚಿವ ಸ್ಥಾನ ಕಳೆದುಕೊಂಡ ನಂತರ ರಾಹುಲ್ ಗಾಂಧಿ ಅವರ ಭೇಟಿ ಆಗದ ಕಾರಣಕ್ಕೆ ಭೇಟಿಗೆ ಮನವಿಯ ಜೊತೆಗೆ ರಾಜ್ಯ ರಾಜಕಾರಣದ ಚಿತ್ರಣವನ್ನು ತೆರೆದಿಡುವ ಪ್ರಯತ್ನ ಮಾಡಿದ ರೀತಿಯಲ್ಲಿ ಪತ್ರದಲ್ಲಿ ಅಂಶಗಳಿದ್ದಾವೆ. ಅದರಲ್ಲಿ ಬಹುತೇಕ ಸಿದ್ದರಾಮಯ್ಯ ಅವರ ಪರವಾಗಿ ಪಾಸಿಟಿವ್ ಆಗಿಯೂ ಮತ್ತು ಡಿ ಕೆ ಶಿವಕುಮಾರ್ ಅವರ ನೆಗೆಟಿವ್ ಆಗಿಯೂ ಕೂಡ ಪತ್ರದಲ್ಲಿ ಸಾರಾಂಶಗಳಿರುವಂತೆ ಕಾಣಿಸ್ತಾ ಇದೆ. ಆ ಮೂಲಕವಾಗಿ ಎಲ್ಲೊಂದು ಕಡೆ ಪವರ್ ಶೇರಿಂಗ್ನ ನಿರ್ಣಾಯಕ ಹಂತದಲ್ಲಿ ಒಂದು ರಾಜಕೀಯ ದಾಳ ಇರಲಿ ಅನ್ನುವಂಥ ಕಾರಣಕ್ಕೆ ಉರುಳಿಸಿದ್ರ, ಇದು ಈ ಸಂದರ್ಭದಲ್ಲಿ ನಿರ್ಣಾಯಕ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪತ್ರ ಬರೆದ್ರ ಅನ್ನುವಂಥ ಕುತೂಹಲ ಮೂಡಿಸುವಂತ ಇದೆ ರಾಜಣ್ಣ ಅವರ ಈ ಪತ್ರ ಕೂಡ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.